ಸ್ನೇಹಿತರೆ, ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಯಾವ ರೀತಿಯಾಗಿ ಮಾಡಬೇಕು ಮತ್ತೆ ಈ ಒಂದು ಮರಣ ಪ್ರಮಾಣ ಪತ್ರನ ಯಾವ ರೀತಿಯಾಗಿ ಮಾಡ್ಬೇಕಂತ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ಅದೇ ರೀತಿಯಾಗಿ ಈ ಒಂದು ಡೆತ್ ಸರ್ಟಿಫಿಕೇಟ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಅನ್ನೋದು ಕೂಡ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ಮೊದಲನೇದಾಗಿ ಆ ಒಂದು ಮೃತಪಟ್ಟಂತ ವ್ಯಕ್ತಿಯ ಒಂದು ಪಿಂಚಣಿ ಏನಿದೆ ಅಲ್ವಾ, ಆ ಒಂದು ಪಿಂಚಣಿ ಸೌಲಭ್ಯನ ನೀವು ಪಡ್ಕೋಬೇಕಂದ್ರೂ ಕೂಡ ಅದರಲ್ಲಿ ಎಷ್ಟೋ ಒಂದು ಹಣಕಾಸಿನ ಒಂದು ವ್ಯವಹಾರಗಳಿಗೂ ಕೂಡ ಆ ಒಂದು ಮರಣ ಪ್ರಮಾಣ ಪತ್ರನ ಕೇಳ್ತಾರೆ. ಅದೇ ರೀತಿಯಾಗಿ ಅವ್ರೇನಾದ್ರೂ ಕೂಡ RD ಅಥವಾ FD ಈ ರೀತಿಯಾಗಿ ಏನಾದ್ರೂ ಕೂಡ ಹಣಕಾಸಿನ ವ್ಯವಹಾರ ಮಾಡಿದ್ರೆ ಅದಕ್ಕೂ ಕೂಡ ನಿಮ್ಗೆ ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಹಣ ಇಟ್ಟಂತ ಸಂದರ್ಭದಲ್ಲಿ, ಮತ್ತೆ ಅದೇ ರೀತಿಯಾಗಿ ಒಂದು ವಿಧವೆ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು, ಮತ್ತೆ ಹಲವಾರು ಒಂದು ಈ ಒಂದು ಜಾಗದ ಒಂದು ಸಮಸ್ಯೆಗಳಿಗಾಗಿರ್ಬೋದು, ಜಾಗ ಏನಾದ್ರೂ ಕೂಡ ಡಿವೈಡ್ ಮಾಡ್ಕೊಳ್ತೀವನ್ನ ಅನ್ನೋ ಒಂದು ಸಂದರ್ಭದಲ್ಲಿ ಆಗಿರ್ಬೋದು, ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈ ಒಂದು ಡೆತ್ ಸರ್ಟಿಫಿಕೇಟ್. ಸೊ ಇದನ್ನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಅದು ಏನೇನ್ ಬೇಕು ಅನ್ನೋದನ್ನ ನಾನು ಸಂಪೂರ್ಣವಾದ ಒಂದು ವಿವರ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಮತ್ತೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅದೇ ರೀತಿಯಾಗಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ವಿಡಿಯೋನ ಪ್ರತಿ ದಿನನೂ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಕೂಡ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಆ ಒಂದು ಡೆತ್ ಸರ್ಟಿಫಿಕೇಟ್ ಬರೋದಾದ್ರೆ ಈ ಒಂದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀನಿ ಅನ್ನೋದಾದ್ರೆ ಸ್ನೇಹಿತರೆ, ಈ ಒಂದು ಮೃತಪಟ್ಟಂತ ವ್ಯಕ್ತಿಯ ಒಂದು ಪುರಾವೆನ ಸರಿಯಾದ ರೀತಿಯಲ್ಲಿ ಕೊಡ್ಬೇಕಾಗುತ್ತೆ ನೀವು. ಅಂದ್ರೆ ಅವರ ಒಂದು ವಿಳಾಸ, ಯಾವ್ದು ವಿಳಾಸದಲ್ಲಿದ್ರು, ಯಾವ ಒಂದು ಮನೆಯಲ್ಲಿದ್ರು, ಅವರು ಎಲ್ಲಿ ಆ ಒಂದು ಮರಣ ಹೊಂದಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಅಲ್ಲಿ ಹೇಳ್ಬೇಕಾಗುತ್ತೆ. ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಅಂತಂದ್ರೆ ಈ ಒಂದು ಕರ್ನಾಟಕದಲ್ಲಿ ಈ ಒಂದು ಸೇವಾ ಕೇಂದ್ರಗಳಿದೆ, ಗವರ್ನಮೆಂಟ್ ಸೇವಾ ಕೇಂದ್ರಗಳಿದೆ, ಕೆಲವೊಂದು ಪ್ರೈವೇಟ್ ಇದೆ, ಅಂದ್ರೆ ಸೇವಾ ಸಿಂಧು ಆಗಿರ್ಬೋದು, ಮತ್ತೆ ಈ ಒಂದು ಸೈಬರ್ ಕೂಡ ಅಪ್ಲೈ ಮಾಡಬಹುದು. ಅಲ್ಲಿ ಸರಿಯಾದ ರೀತಿಯಲ್ಲಿ ಅವರ ಒಂದು ಪುರಾವೆನ ಕೊಡ್ಬೇಕಾಗುತ್ತೆ. ಅವ್ರೇನೋ ಪುರಾವೆ ಇದ್ರೆ, ಇಲ್ಲ ಅಂತಂದ್ರೆ ಈ ಒಂದು ಅರ್ಜಿದಾರರ ಒಂದು ಮನೆಯ ವಿಳಾಸ, ಅದೇ ರೀತಿಯಾಗಿ ಅರ್ಜಿದಾರರ ID ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಅವರು ಯಾವ ಮನೆಯಲ್ಲಿ ತೀರ್ಕೊಂಡಿದ್ದಾರೆ ಅಥವಾ ಹೊರಗಡೆ ಯಾವ ಒಂದು ಸ್ಥಳದಲ್ಲಿ ಅವರು ಆ ಒಂದು ಮೃತಪಟ್ಟಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ಸಮಯ ಎಷ್ಟು ಗಂಟೆಗೆ ತೀರ್ಕೊಂಡಿದ್ದಾರೆ ಅದನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ. ಮತ್ತೆ ದಿನಾಂಕನ ಸರಿಯಾದ ರೀತಿಯಲ್ಲಿ ಹೇಳ್ಬೇಕಾಗುತ್ತೆ. ಈ ಎಲ್ಲಾ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ID ಪ್ರೂಫ್ಗೋಸ್ಕರ, ID ಕಾರ್ಡ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ಗೋಸ್ಕರ ನಿಮ್ಮ ಒಂದು ಮನೆಯಲ್ಲಿ ಇರುವಂತ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಮತ್ತೆ ಗ್ಯಾಸ್ ಬಿಲ್ ಆಗಿರ್ಬೋದು, ಮತ್ತೆ ಮನೆಯ ಒಂದು ಯಾವ್ದೆಲ್ಲ ದಾಖಲಾತಿಗಳಿದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನೀವು ಕೊಡ್ಬೇಕಾಗುತ್ತೆ ಆನ್ಲೈನ್ ಅಲ್ಲಾದ್ರೆ. ಜೊತೆಗೆ ನಿಮ್ಗೆ ಈ ಒಂದು ವೈದ್ಯಕೀಯ ಸಂಸ್ಥೆಯಿಂದ ಪಡೆದಂತ ಒಂದು ವರದಿ ಕೂಡ ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ಒಂದು ವೈದ್ಯಕೀಯ ಸಂಸ್ಥೆಯಿಂದ ನೀವು ಪಡೆದಂತ ವರದಿನ ಇಂಪಾರ್ಟೆಂಟ್ ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಆಫ್ಲೈನ್ ಅಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಈ ಒಂದು ಪುರಸಭೆ ಅಥವಾ ಈ ಒಂದು ಗ್ರಾಮ ಪಂಚಾಯತಿ ಏನಿದೆ ಅಲ್ವಾ, ಅಲ್ಲಿ ನೀವು ಒಂದು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಪುರಸಭೆಯ ಸುತ್ತಮುತ್ತ ಇರುವಂತ ಒಂದು ಸೈಬರ್ಗಳು ಏನಿರ್ತಾವಲ್ವಾ, ಈ ಒಂದು ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು, ಈ ಒಂದು ಸೈಬರ್ಗಳಾಗಿರ್ಬೋದು, ಇಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಅರ್ಜಿನ ಕೊಡ್ತಾರೆ, ಅಂದ್ರೆ ಒಂದು ಫಾರ್ಮ್ ನ ಕೊಡ್ತಾರೆ. ಆ ಒಂದು ಫಾರ್ಮ್ ನ ತಗೊಂಡು ನೀವು ಅಲ್ಲಿ ಕೊಟ್ಟಿರುವಂತ ಏನೇನೆಲ್ಲ ದಾಖಲಾತಿಗಳನ್ನ ಕೇಳಿರ್ತಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಕಂಪ್ಲೀಟ್ ಆಗಿ ಫಿಲ್ ಮಾಡ್ಬೇಕಾಗುತ್ತೆ. ಕಂಪ್ಲೀಟ್ ಅನ್ನೋದಾದ್ರೆ ಅವ್ರ ವಿಷಯಗಳು ಸರಿಯಾದ ರೀತಿಯಲ್ಲಿ ಇರ್ಬೇಕಾಗುತ್ತೆ. ಜೊತೆಗೆ ಅಲ್ಲಿ ಕೇಳಿರುವಂತ ಯಾವ್ದೆಲ್ಲ ದಾಖಲಾತಿಗಳನ್ನ ಕೇಳಿರ್ತಾರೆ ಅದನ್ನ ಸಂಪೂರ್ಣವಾಗಿ ನೀವು ಜೆರಾಕ್ಸ್ ಮಾಡಿಸಿ ಅದಕ್ಕೆ ಲಗತ್ತಿಸ್ಬೇಕಾಗುತ್ತೆ. ಅಂದ್ರೆ ನೀವು ಜೆರಾಕ್ಸ್ ಮಾಡಿಸಿ ಅದನ್ನ ಅದಕ್ಕೆ ಅಟ್ಯಾಚ್ ಮಾಡಿ ಅದಾದ ನಂತರದಲ್ಲಿ ನೀವು ಅರ್ಜಿ ಹಾಕ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ಏನಿದೆ ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ಮತ್ತೆ ID ಪ್ರೂಫ್ ಕೊಡ್ಬೇಕಾಗುತ್ತೆ, ಅರ್ಜಿದಾರರು ID ಪ್ರೂಫ್ ಕೊಡ್ಬೇಕಾಗುತ್ತೆ. ಮತ್ತೆ ನೀವು ಅವರಿಗೆ ಏನು ಸಂಬಂಧ, ಈ ಒಂದು ಮೃತಪಟ್ಟಂತ ವ್ಯಕ್ತಿಗೆ ಯಾವ ಒಂದು ಸಂಬಂಧ ಹೊಂದಿದ್ದೀರಿ ನೀವು ಅನ್ನೋದನ್ನು ಕೂಡ ಸರಿಯಾದ ರೀತಿಯಲ್ಲಿ ನೀವು ಸ್ಪಷ್ಟವಾಗಿ ಬರೀಬೇಕಾಗುತ್ತೆ. ಅದಾದ ನಂತರದಲ್ಲಿ ಇದಕ್ಕೂ ಕೂಡ ಈ ಒಂದು ವೈದ್ಯಕೀಯ ಸಂಸ್ಥೆಯಿಂದ ಪಡೆದಂತ ಒಂದು ವರದಿ ವೆರಿ ಇಂಪಾರ್ಟೆಂಟ್ ಆಗಿ ಹಾಕ್ಲೇಬೇಕಾಗುತ್ತೆ. ಅದನ್ನು ಕೂಡ ನೀವು ಜೆರಾಕ್ಸ್ ಮಾಡಿ ಅದಕ್ಕೆ ಒಂದು ಅಟ್ಯಾಚ್ ಮಾಡಿ ಅದಾದ ನಂತರದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇಲ್ಲಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಚಾರ ಅನ್ನೋದಾದ್ರೆ ಆ ಒಂದು ಮೃತಪಟ್ಟಂತ ವ್ಯಕ್ತಿಯ ಬಗ್ಗೆ ವಿಷಯ ಏನಿದೆ ಸರಿಯಾದ ರೀತಿಯಲ್ಲಿ ಬರೀಬೇಕಾಗುತ್ತೆ. ಸ್ವಲ್ಪ ಕೂಡ ಮಿಸ್ಟೇಕ್ ಆದ್ರೂ ಕೂಡ ರಿಜೆಕ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಅನ್ಕೊಳ್ತೀನಿ. ಇದಿಷ್ಟನ್ನ ನೀವು ಡೆತ್ ಸರ್ಟಿಫಿಕೇಟ್ ಮಾಡೋದಕ್ಕೆ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಅಥವಾ ಅರ್ಜಿನ ಹಾಕ್ಬೇಕಾಗುತ್ತೆ. ಇಷ್ಟನ್ನು ತಗೊಂಡು ಆಫ್ಲೈನ್ ಅಲ್ಲಿ, ಆನ್ಲೈನ್ ಅಲ್ಲಿ ಅವಾಗ್ಲೇ ಹೇಳಿದಿನಲ್ವಾ ಅಷ್ಟನ್ನು ನೀವು ಮಾಡ್ಬೇಕಾಗುತ್ತೆ. ಇದಾದ ನಂತರದಲ್ಲಿ ಈ ಒಂದು ಫೀಸ್ ಎಷ್ಟು ಅನ್ನೋದಾದ್ರೆ ಈ ಒಂದು 50ರಿಂದ 100 ರೂಪಾಯಿ ತಗೊಳ್ಬಹುದು. ಅಪ್ಲಿಕೇಶನ್ ಹಾಕೋದಿಕ್ಕೆ 50ರಿಂದ 100 ರೂಪಾಯಿ ಆಗ್ಬೋದು ಅಷ್ಟೇನೆ. ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಎಷ್ಟು ದಿನಕ್ಕೆ ಈ ಒಂದು
ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ ಅನ್ನೋದಾದ್ರೆ ಆನ್ಲೈನ್ ಅಲ್ಲಿ ಆದ್ರೆ ಆಲ್ಮೋಸ್ಟ್ ನಿಮ್ಗೆ ಅವಾಗ್ಲೇನೆ ಸಿಗ್ಬಹುದು, ನಿಮ್ಗೆ ಅಕ್ನಾಲಜ್ಮೆಂಟ್ ಆದ್ರೂ ಸಿಗ್ಬಹುದು ಆಲ್ಮೋಸ್ಟ್. ಆದ್ರೆ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಹಾಕಿರ್ತೀರ ಅನ್ನೋದಾದ್ರೆ ಒಂದು ವಾರ ಅಥವಾ 2 ವಾರ ತಗೊಳ್ತಾರೆ. ಅದಾದ ನಂತರ ನಿಮ್ಗೆ ಕೊಡ್ತಾರೆ, ಅದಕ್ಕೂ ಫಸ್ಟ್ ನಿಮ್ಗೆ ಕೊಡ್ತಾರೆ. ಸೊ ಆದ್ರೆ 1 ವಾರ 2 ವಾರ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ಒಂದು 7 ಡೇಸ್ ಆದ್ರೂ ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಇದೇ ರೀತಿಯಾದ ಒಂದು ಹೊಸ ವಿಡಿಯೋನ ನೋಡ್ಬೇಕು ನೀವು ಅನ್ನೋದಾದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಫಾಲೋ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಯಾಕಂದ್ರೆ ನಾವು ಪ್ರತಿದಿನ ವಿಡಿಯೋಗಳು ಹಾಕೋದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೋಟಿಫಿಕೇಶನ್ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಹೆಲ್ಪ್ ಆಗೋದಿದ್ರೆ ನೀವು ವಿಡಿಯೋನ ನೋಡಬಹುದು, ಇಲ್ಲಾಂದ್ರೆ ಸುಮ್ಮನೆ ಇರಬಹುದು. ಬಟ್ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ.